ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಜೂನ್ 10ರ ಮಾರ್ಕೆಟ್ ಅಪ್ಡೇಟ್‌ನ ಅಂದ್ರೆ ನಿಫ್ಟಿ, ಸೆನ್ಸೆಕ್ಸ್ ಆಲ್ಮೋಸ್ಟ್ ಇವತ್ತು ಫ್ಲಾಟ್ ಆಗೇನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿಯಲ್ಲಿ 27 ಪಾಯಿಂಟ್‌ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬಟ್ ಬೆಳಿಗ್ಗೆ ನಿಫ್ಟಿ ಸ್ಟ್ರಾಂಗ್ ಆಗೇನೆ ಟ್ರೇಡ್ ಆಗ್ತಿತ್ತು. 23,400 ಅರೌಂಡ್ ಅಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದ್ಮೇಲೆ ನಿಫ್ಟಿಯಲ್ಲಿ ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 200 ಪಾಯಿಂಟ್‌ಗಳ ಅರೌಂಡ್ ಅಲ್ಲಿ ನಿಫ್ಟಿ ಇವತ್ತಿನ ಡೇ ಹೈ ಲೆವೆಲ್ಸ್‌ನಿಂದ ಕರೆಕ್ಟ್ ಆಗಿದೆ. ಸೆನ್ಸೆಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 64 ಪಾಯಿಂಟ್‌ಗಳ ಗೇನ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಮಧ್ಯಾಹ್ನದ ನಂತರ ಇಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಐಟಿ ಸೆಕ್ಟರ್‌ನ ಸ್ಟಾಕ್‌ಗಳಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಯಿತು. 0.8% ಡೌನ್ ಸೈಡ್‌ನೊಂದಿಗೆ ನಿಫ್ಟಿ ಐಟಿ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಆಟೋ ಇಂಡೆಕ್ಸ್‌ನಲ್ಲಿ ಕೂಡ 0.8% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಗ್ಲೋಬಲ್ ಟ್ರೆಂಡ್ಸ್‌ನಿಂದ ಮತ್ತೆ ಮಾರ್ಕೆಟ್‌ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇರಾನ್ ಯುಎಸ್‌ನ ಬೇಸಸ್‌ಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಯುಎಸ್‌ನ ಕಡೆಯಿಂದ ಕೂಡ ಅಟ್ಯಾಕ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಆ ಒಂದು ರೀಸನ್‌ನಿಂದ ಮತ್ತೆ ಮಾರ್ಕೆಟ್‌ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಫ್ಎಂಸಿಜಿ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ನೆಸ್ಲೆ ಎಚ್ಯುಎಲ್ ನಲ್ಲಿ ಆಲ್ಮೋಸ್ಟ್ 2% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಒಂದು ರೀಸನ್ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತದೆ. ಸೊ ನಿನ್ನೆ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಆದಷ್ಟು ಬೇಗ ಶಾಂತಿ ಮಾತುಕತೆ ಆಗುತ್ತೆ ಅಂತ. ಬಟ್ ಇವತ್ತು ಮತ್ತೆ ಅಟ್ಯಾಕ್ಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕ್ರೂಡ್ ಆಯಿಲ್ ಪ್ರೈಸಸ್ $92 ಅರೌಂಡ್ ಅಲ್ಲಿ ಪ್ರತಿ ಬ್ಯಾರೆಲ್ಗೆ ಟ್ರೇಡ್ ಆಗ್ತದೆ. ಕ್ರೂಡ್ ಪ್ರೈಸಸ್ ಫಾಲ್ ಆದಷ್ಟು ಕೂಡ ಆಯಿಲ್ ಸೆನ್ಸಿಟಿವ್ ಸ್ಟಾಕ್‌ಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಹಾಗೇನೇ ಡೊಮೆಸ್ಟಿಕ್ ಕನ್ಸಂಪ್ಷನ್ಸ್ ಇನ್ಕ್ರೀಸ್ ಆಗ್ತಿರೋದು ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಬೂಸ್ಟ್ ಅನ್ನ ಪಡ್ಕೋಬಹುದು ಅನ್ನೋದು ಅನಲಿಸ್ಟ್‌ಗಳ ವ್ಯೂ ಕೂಡ ಆಗಿರುತ್ತೆ. ಹಾಗೆ ಓವರ್ ಆಲ್ ಮಾರ್ಕೆಟ್‌ನಲ್ಲಿ ವೀಕ್ನೆಸ್ ಇದ್ದಾಗ ಎಫ್ಎಂಸಿಜಿಯಲ್ಲಿ ಸ್ವಲ್ಪ ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್, ಬ್ಯಾಂಕಿಂಗ್ ಸೆಕ್ಟರ್‌ನ ಸ್ಟಾಕ್‌ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಆರ್‌ಬಿಐನ ಮೆಜರ್ಸ್ ಬ್ಯಾಂಕ್‌ಗಳಿಗೆ ಪಾಸಿಟಿವ್ ಆಗಿದೆ. ಹಾಗೆ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಹಿಂಡಾಲ್ಕೋನಲ್ಲಿ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಮೆಟಲ್ ಸೆಕ್ಟರ್‌ನ ಸ್ಟಾಕ್‌ಗಳಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಕೋಲ್ ಇಂಡಿಯಾ ಕೂಡ 3.5% ನಷ್ಟು ಕರೆಕ್ಟ್ ಆಯಿತು. ಇನ್ಫೋಸಿಸ್‌ನಲ್ಲಿ ಕೂಡ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕರೆಕ್ಷನ್‌ಗಿಂತ ಪ್ರೈಸ್ ಅಡ್ಜಸ್ಟ್‌ಮೆಂಟ್ ಅನ್ಬೋದಾಗತ್ತೆ. ಸೊ ಇನ್ಫೋಸಿಸ್ ಕ್ವಾರ್ಟರ್ 4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದಾಗ ಡಿವಿಡೆಂಡ್ ಅನ್ನ ಅನೌನ್ಸ್ ಮಾಡಿದ್ರು. ₹25 ಫೈನಲ್ ಡಿವಿಡೆಂಡ್ ಅನೌನ್ಸ್ ಆಗಿತ್ತು. ಆ ಒಂದು ಡಿವಿಡೆಂಡ್‌ಗೆ ಇವತ್ತು ಎಕ್ಸ್ ಡಿವಿಡೆಂಡ್ ಡೇಟ್ ಆಗಿದ್ದರಿಂದ ಪ್ರೈಸ್ ಅಡ್ಜಸ್ಟ್‌ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾರು ಇವತ್ತಿನವರೆಗೂ ಇನ್ಫೋಸಿಸ್ ಶೇರ್‌ಗಳನ್ನ ಹೋಲ್ಡ್ ಮಾಡ್ತಿದ್ದೀರಾ, ನಿಮ್ಗೆ ಈ ₹25 ಡಿವಿಡೆಂಡ್ ಪ್ರತಿ ಶೇರ್‌ನ ಮೇಲೆ ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಶೇರ್ ಹೋಲ್ಡರ್ಸ್‌ಗಳ ಅಪ್ರೂವಲ್ ಸಿಕ್ಬೇಕಾಗತ್ತೆ. ಸಿಕ್ಕಿದ ತಕ್ಷಣ ಈ ಒಂದು ಅಮೌಂಟ್ ನಿಮ್ಮ ಅಕೌಂಟ್‌ಗೆ ಕ್ರೆಡಿಟ್ ಆಗುತ್ತೆ. ಒಎನ್ಜಿಸಿ ಸ್ಟಾಕ್ ಪ್ರೈಸ್‌ನಲ್ಲಿ ಕೂಡ 3% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಆಯಿಲ್ ಇಂಡಿಯಾ ಇವತ್ತು ಆಲ್ಮೋಸ್ಟ್ 10% ನಷ್ಟು ಕರೆಕ್ಟ್ ಆಯಿತು. ಕ್ರೂಡ್ ಪ್ರೈಸಸ್ ಡ್ರಾಪ್ ಆಗ್ತಿರೋದ್ರಿಂದ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳ ಸ್ಟಾಕ್ ಪ್ರೈಸ್‌ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮತ್ತೆ ಯುಎಸ್ ಮತ್ತೆ ಇರಾನ್ ನಡುವೆ ಕ್ಲಾಶಸ್ ಇನ್ನಷ್ಟು ಇಂಟೆನ್ಸಿಫೈ ಆದ್ರೆ ಮತ್ತೆ ಒಂದು ಫುಲ್ ಫ್ಲೆಡ್ಜ್ಡ್ ವಾರ್ ಸ್ಟಾರ್ಟ್ ಆದ್ರೆ ಕ್ರೂಡ್ ಪ್ರೈಸಸ್ ಆಟೋಮ್ಯಾಟಿಕ್ ಆಗಿ ಜಂಪ್ ಆಗುತ್ತೆ. ನೋಡ್ಬೇಕಾಗುತ್ತೆ ಯಾವ ರೀತಿಯ ಒಂದು ಮೊಮೆಂಟಮ್ ಸಿಗುತ್ತೆ ಅಂತ. ಸೊ ಸದ್ಯಕ್ಕೆ ಕ್ರೂಡ್ ಪ್ರೈಸಸ್ ಡ್ರಾಪ್ ಆಗಿರೋದು ಆಯಿಲ್ ಸೆಕ್ಟರ್‌ನ ಸ್ಟಾಕ್‌ಗಳಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿದೆ. ಸೊ ಡಾಲರ್ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಿರೋದ್ರಿಂದ ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸಸ್‌ನಲ್ಲಿ ಕೂಡ ಕರೆಕ್ಷನ್ ಕಾಣಿಸ್ತಿದೆ. ಫೋರ್ತ್ ಸ್ಟ್ರೇಟ್ ಮಂತ್ ಸಿಲ್ವರ್ ಇಟಿಎಫ್‌ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಸೊ ಮೇ ತಿಂಗಳಲ್ಲಿ 2,133 ಕೋಟಿ ಅಮೌಂಟ್‌ನ ಔಟ್‌ಫ್ಲೋ ಸಿಲ್ವರ್ ಇಟಿಎಫ್‌ಗಳಲ್ಲಿ ಬಂದಿದೆ. ಏಪ್ರಿಲ್ ತಿಂಗಳಲ್ಲಿ 126 ಕೋಟಿಯ ಔಟ್‌ಫ್ಲೋ ಬಂದಿತ್ತು. ಸೊ ಸಿಲ್ವರ್ ಮತ್ತೆ ಗೋಲ್ಡ್ ಇಟಿಎಫ್‌ಗಳಲ್ಲಿ ಲೋವರ್ ಲೆವೆಲ್‌ಗಳಲ್ಲಿ ಯಾರು ಪರ್ಚೇಸಿಂಗ್ ಅನ್ನ ಮಾಡಿದ್ದಾರೆ, ಅವರಿಲ್ಲಿ ಪ್ರಾಫಿಟ್ಸ್‌ಗಳನ್ನ ತಗೋತಾ ಇದ್ದಾರೆ. ಯಾಕೆಂದ್ರೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಕಳೆದ 2-3 ತಿಂಗಳಿಂದ ಸಿಲ್ವರ್ ಮತ್ತೆ ಗೋಲ್ಡ್ ಕನ್ಸಾಲಿಡೇಟ್ ಆಗ್ತದೆ. ಆದ್ರಿಂದ ಪ್ರಾಫಿಟ್ಸ್ ತಗೊಳ್ಳುವಂತ ಪ್ರಯತ್ನ ನಡೀತಿದೆ. ಹೆಚ್ಚಿನ ಒಂದು ಔಟ್‌ಫ್ಲೋಸ್ ಬಂದಾಗ ನಮಗೆ ಸೆಲ್ಲಿಂಗ್ ಪ್ರೆಷರ್ ಕೂಡ ಇಂಟೆನ್ಸಿಫೈ ಆಗುತ್ತೆ. ಹ್ಯೂಜ್ ಅಮೌಂಟ್‌ನ ಬೈಯಿಂಗ್ ಅನ್ನ ಇಟಿಎಫ್‌ಗಳಲ್ಲಿ ಎಸ್ಪೆಷಲಿ ಸಿಲ್ವರ್ ಮತ್ತೆ ಗೋಲ್ಡ್ ಇಟಿಎಫ್‌ಗಳಲ್ಲಿ ಸ್ಟಾಪ್ ಮಾಡಿದ್ದಾರೆ. ಆ ರೀಸನ್‌ನಿಂದ ದೊಡ್ಡ ಅಮೌಂಟ್‌ನ ಬೈಯಿಂಗ್ ಕೂಡ ಆಗೋದಿಲ್ಲ. ಸೊ ಸಣ್ಣ ಅಮೌಂಟ್‌ನ ಇನ್ವೆಸ್ಟ್‌ಮೆಂಟ್ ಅನ್ನ ಈಗಲೂ ಕೂಡ ಇಟಿಎಫ್‌ಗಳಲ್ಲಿ ಮಾಡ್ಬೋದಾಗುತ್ತೆ. ಹಾಗೆ ಡೈವರ್ಸಿಫಿಕೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಗೋಲ್ಡ್ ಮತ್ತೆ ಸಿಲ್ವರ್ ಒಳ್ಳೆ ರಿಟರ್ನ್ಸ್ ಕೊಡ್ತಿದೆ ಅಂತ ಎಲ್ಲ ಅಮೌಂಟ್ ಅನ್ನ ಅಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಈ ಅಸೆಟ್‌ಗಳು ಕನ್ಸಾಲಿಡೇಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಯಾವುದೇ ರೀತಿಯ ರಿಟರ್ನ್ಸ್ ಸಿಗೋದಿಲ್ಲ. ಆದ್ರಿಂದ ಈಕ್ವಿಟಿಯಲ್ಲಿ, ಅಸೆಟ್‌ಗಳಲ್ಲಿ ಹಾಗೇನೇ ಬಾಂಡ್ ಅಥವಾ ಎಫ್‌ಡಿ ಈ ರೀತಿಯಲ್ಲಿ ನಮ್ಮ ಒಂದು ಇನ್ವೆಸ್ಟ್‌ಮೆಂಟ್ ಅನ್ನ ನಾವು ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ.
ಸೊ ಮೇ ತಿಂಗಳ ಎಎಂಎಫ್ಐ ಡೇಟಾ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್‌ಗಳಲ್ಲಿ ನೆಟ್ ಇನ್‌ಫ್ಲೋ 22,900 ಕೋಟಿ ನೋಡೋದಕ್ಕೆ ಸಿಕ್ಕಿದೆ. ಇದು ಏಪ್ರಿಲ್ ತಿಂಗಳಲ್ಲಿ 38,400 ಕೋಟಿ ಅರೌಂಡಲ್ಲಿ ಇತ್ತು. ಸೊ 40% ನಷ್ಟು ಇನ್‌ಫ್ಲೋಸ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಎಸ್‌ಐಪಿಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ಎಸ್‌ಐಪಿ ಅಂತ ಬಂದಾಗ ಅದು ಕೇವಲ ಈಕ್ವಿಟಿ ಅಂದ್ರೆ ಸ್ಟಾಕ್ ರಿಲೇಟೆಡ್ ಮ್ಯೂಚುವಲ್ ಫಂಡ್‌ಗಳಲ್ಲಿ ಆಗಿರೋದಿಲ್ಲ. ಅದು ನಮಗೆ ಡೆಟ್ ಕ್ಯಾಟಗರಿ ಅಥವಾ ಬಾಂಡ್ ಇನ್ವೆಸ್ಟ್‌ಮೆಂಟ್ಸ್ ಬರ್ತಿರುತ್ತೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಕ್ಯಾಟಗರಿಗಳಲ್ಲಿ ಇನ್ವೆಸ್ಟ್‌ಮೆಂಟ್ ಬರುತ್ತೆ. ಸೊ ಗೋಲ್ಡ್ ಮತ್ತೆ ಸಿಲ್ವರ್ ರಿಲೇಟೆಡ್ ಮ್ಯೂಚುವಲ್ ಫಂಡ್‌ಗಳು ಕೂಡ ಇರೋದ್ರಿಂದ ಆ ಅಸೆಟ್ ಕ್ಲಾಸ್‌ಗಳಲ್ಲಿ ಕೂಡ ಎಸ್‌ಐಪಿಯನ್ನ ಮಾಡ್ತಿರ್ತಾರೆ. ಆದ್ರಿಂದ ಎಸ್‌ಐಪಿ ಇನ್‌ಫ್ಲೋಸ್ ಸ್ಟ್ರಾಂಗ್ ಆಗಿದೆ. ಈಕ್ವಿಟಿ ಇನ್‌ಫ್ಲೋಸ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗಿದೆ. ಸೊ ಮೇ ತಿಂಗಳಲ್ಲಿ 30,954 ಕೋಟಿಯ ಎಸ್‌ಐಪಿಸ್ ಡಿಕ್ಲೇರ್ ಆಗಿದೆ. ಅದು ಏಪ್ರಿಲ್ ತಿಂಗಳಲ್ಲಿ 31,115 ಕೋಟಿ ಇತ್ತು. ಸ್ವಲ್ಪ ಮಟ್ಟಿಗೆ ಡ್ರಾಪ್ ಎಸ್‌ಐಪಿಸ್‌ನಲ್ಲಿ ಕೂಡ ಮೇ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈಕ್ವಿಟಿನಲ್ಲಿ ತುಂಬಾ ಹೆಚ್ಚಿನ ಡ್ರಾಪ್ಸ್ ಬಂದಿದೆ. ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಎನರ್ಜಿ ರೀಸೆಂಟ್ ಆಗಿ ಮಾರ್ಕೆಟ್‌ನಲ್ಲಿ ಲಿಸ್ಟ್ ಆದಂತ ಕಂಪನಿ. ಈ ಒಂದು ಸ್ಟಾಕ್ ಆಲ್ ಟೈಮ್ ಹೈ ಲೆವೆಲ್ಸ್ ಅನ್ನ ಟಚ್ ಮಾಡಿದೆ. ಇವತ್ತೊಂದೇ ದಿನ ಸ್ಟಾಕ್ ಪ್ರೈಸ್‌ನಲ್ಲಿ 10% ಜಂಪ್ ಕೂಡ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮೆಟಾ ಕಂಪನಿ ಜೊತೆಯಲ್ಲಿ ಇವರು ಪಾರ್ಟ್ನರ್‌ಶಿಪ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಮೆಟಾ ಭಾರತದಲ್ಲಿ ತಮ್ಮ ಡೇಟಾ ಸೆಂಟರ್ಸ್‌ಗಳು ಹಾಗೆ ಬೇರೆ ರೀತಿಯ ಆಫೀಸಸ್‌ಗಳನ್ನು ಕೂಡ ಹೊಂದಿದ್ದಾರೆ. ಅದಕ್ಕೇನು ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತದೆ ಅದನ್ನ ಕ್ಲೀನ್ ಎನರ್ಜಿಯ ಮೂಲಕ ಮಾಡ್ಬೇಕು ಅನ್ನೋದು ಮೆಟಾ ಉದ್ದೇಶ ಆಗಿರುತ್ತೆ. ಆ ರೀಸನ್‌ನಿಂದ ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಎನರ್ಜಿ ಜೊತೆಯಲ್ಲಿ ಅವರು ಪಾರ್ಟ್ನರ್‌ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಪಾರ್ಟ್ನರ್‌ಶಿಪ್ ಕ್ಲೀನ್ ಮ್ಯಾಕ್ಸ್ ಎನ್ವಿರೋಗೆ ತುಂಬಾನೇ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಆ ರೀಸನ್‌ನಿಂದ ಸ್ಟಾಕ್‌ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಟಾ ಮತ್ತೆ ರಿಲಯನ್ಸ್ 2020ರಿಂದ ಪಾರ್ಟ್ನರ್‌ಶಿಪ್‌ನಲ್ಲಿ ಇದ್ದಾರೆ. ಹಾಗೆ ಆಗಸ್ಟ್ 2025ರಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಈಗ ಮತ್ತೆ ಎಐ ರಿಲೇಟೆಡ್ ಡೇಟಾ ಸೆಂಟರ್‌ನ ಸ್ಟಾರ್ಟ್ ಮಾಡೋದಕ್ಕೆ ಮೆಟಾ ರಿಲಯನ್ಸ್‌ನ ಜೊತೆಯಲ್ಲಿ ಪಾರ್ಟ್ನರ್‌ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಗುಜರಾತ್‌ನ ಜಾಮ್‌ನಗರ್‌ನಲ್ಲಿ 168 ಮೆಗಾವ್ಯಾಟ್‌ನ ಡೇಟಾ ಸೆಂಟರ್ ಅನ್ನ ರಿಲಯನ್ಸ್ ಡೆವಲಪ್ ಮಾಡ್ತಾರೆ. ಸೊ 2 ವರ್ಷಗಳಲ್ಲಿ ಈ ಒಂದು ಡೇಟಾ ಸೆಂಟರ್ ಸ್ಟಾರ್ಟ್ ಆಗುತ್ತೆ. ಸೊ ಎಐ ರಿಲೇಟೆಡ್ ಮೊದಲನೇ ಡೇಟಾ ಸೆಂಟರ್ ಮೆಟಾ ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಕಾನ್ಕಾರ್ಡ್ ಬಯೋಟೆಕ್‌ನಲ್ಲಿ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ ಒಂದು ಆರ್ಥರೈಟಿಸ್ ರಿಲೇಟೆಡ್ ಟ್ಯಾಬ್ಲೆಟ್‌ಗೆ ಯುಎಸ್ ಎಫ್‌ಡಿಎ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಈ ರೀತಿಯ ಅಪ್ರೂವಲ್ಸ್ ಫಾರ್ಮಾ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆದ್ರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ನುವಾಮಾಗೆ ಸೆಬಿ ಕಡೆಯಿಂದ ತಮ್ಮದೇ ಆದ ಮ್ಯೂಚುವಲ್ ಫಂಡ್‌ಗಳನ್ನ ಲಾಂಚ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಸೊ ಮೊದಲನೇದಾಗಿ ಸ್ಪೆಷಲೈಸ್ಡ್ ಇನ್ವೆಸ್ಟ್‌ಮೆಂಟ್ ಫಂಡ್‌ಗಳನ್ನ ಲಾಂಚ್ ಮಾಡ್ತೀವಿ ಅಂತ ನುವಾಮಾ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ನುವಾಮಾ ಒಂದು ಫಂಡ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿತ್ತು. ಈಗ ತಮ್ಮದೇ ಆದ ನುವಾಮಾ ಅಸೆಟ್ ಮ್ಯಾನೇಜ್ಮೆಂಟ್‌ನಿಂದ ಫಂಡ್ಸ್‌ಗಳನ್ನ ಇವರು ಲಾಂಚ್ ಮಾಡ್ತಾರೆ. ಸೊ ಆಲ್ರೆಡಿ ನಮಗೆ ಝೀರೋಧಾ, ಗ್ರೋ ಇವರೆಲ್ಲರೂ ಕೂಡ ತಮ್ಮದೇ ಫಂಡ್ಸ್‌ಗಳನ್ನ ಲಾಂಚ್ ಮಾಡೋದು ಕಾಣಿಸುತ್ತೆ. ಅದೇ ರೀತಿಯಲ್ಲಿ ನುವಾಮಾ ಮ್ಯೂಚುವಲ್ ಫಂಡ್‌ಗಳು ಕೂಡ ಮಾರ್ಕೆಟ್‌ನಲ್ಲಿ ಲಾಂಚ್ ಆಗೋದು ಕಾಣಿಸುತ್ತೆ. ಸೊ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್‌ಗಳು ತಮ್ಮ ಒಂದು ಅಸೆಟ್‌ಗಳನ್ನ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಂದ ಮ್ಯಾನೇಜ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್‌ನಿಂದ ಬೆಳಿಗ್ಗೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿತ್ತು. ಬಟ್ ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. 2.5% ನಷ್ಟು ಸ್ಟಾಕ್ ಕರೆಕ್ಟ್ ಆಗಿದೆ. ಬಟ್ ತಮ್ಮದೇ ಆದ ಮ್ಯೂಚುವಲ್ ಫಂಡ್‌ಗಳನ್ನ ಲಾಂಚ್ ಮಾಡೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನೇ ಆಗಿರುತ್ತೆ. ಮೀಶೋ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಮೀಶೋನಲ್ಲಿ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿದೆ. 1,540 ಕೋಟಿಯ ಬ್ಲಾಕ್ ಡೀಲ್ ಆಯ್ತು. ಸೊ ಈ ಒಂದು ಬ್ಲಾಕ್ ಡೀಲ್‌ನ ನಂತರ ಜೆಫ್ರೀಸ್ ಸ್ಟಾಕ್‌ನಲ್ಲಿ ಕವರೇಜ್ ಅನ್ನ ಮಾಡಿದ್ದಾರೆ. ಸೊ ₹225 ಟಾರ್ಗೆಟ್ ಪ್ರೈಸ್ ಅನ್ನ ಜೆಫ್ರೀಸ್ ಮೀಶೋಗೆ ಕೊಡ್ತಾ ಇದ್ದಾರೆ. ಮೀಶೋ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಹಾಗೆ 2030ರ ಫಿನಾನ್ಷಿಯಲ್ ಇಯರ್‌ನ ವೇಳೆಗೆ 25%ನ ಸಿಎಜಿಆರ್‌ನೊಂದಿಗೆ ಇವರ ಒಂದು ರೆವೆನ್ಯೂ ಗ್ರೋತ್ ಆಗುತ್ತೆ ಅನ್ನೋದು ಜೆಫ್ರೀಸ್‌ನ ವ್ಯೂ ಆಗಿರುತ್ತೆ. ಸೊ ಸ್ಟಾಕ್ ಈಗ 166ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಹೆಚ್ಚಿನ ಅಪ್ಸೈಡ್‌ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಜೆಫ್ರೀಸ್‌ನ ವ್ಯೂ ಆಗಿರುತ್ತೆ. ಬಟ್ ನಾವು ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಲಾಂಗ್ ಟರ್ಮ್ ಡಿಸಿಷನ್ಸ್‌ಗಳನ್ನ ತಗೋಬಹುದು. ಆಫ್ಕಾನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ 5,300 ಕೋಟಿಯ ವಾಧ್ವಾನ್ ಪೋರ್ಟ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಮಹಾರಾಷ್ಟ್ರನಲ್ಲಿ ಈ ಒಂದು ಕಾಂಟ್ರಾಕ್ಟ್ ಅನ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್‌ನಿಂದ ಸ್ಟಾಕ್ 4.5% ನಷ್ಟು ಗೇನ್ ಆಯ್ತು. ಸೊ ಆಫ್ಕಾನ್ ಇನ್ಫ್ರಾ ಕೂಡ ತುಂಬಾನೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್‌ಗಳನ್ನ ರೀಸೆಂಟ್ ಟೈಮ್‌ನಲ್ಲಿ ಪಡ್ಕೊಳ್ತಾ ಹೋಗ್ತಿದ್ದಾರೆ. ಇದು ಲಾಂಗ್ ಟರ್ಮ್ ವಿಸಿಬಿಲಿಟಿಗೆ ತುಂಬಾನೇ ಪಾಸಿಟಿವ್ ಆಗಿರುತ್ತೆ. ಸಿಎಂಆರ್ ಗ್ರೀನ್ ಟೆಕ್ ಶೇರ್ಸ್ ಇವತ್ತು ಮಾರ್ಕೆಟ್‌ನಲ್ಲಿ ಲಿಸ್ಟ್ ಆಯ್ತು. ಕಂಪನಿ ಸೆಟ್ ಮಾಡಿದಂತ ಪ್ರೈಸ್ ₹192 ಆಗಿತ್ತು. 268ರ ಪ್ರೈಸ್‌ನಲ್ಲಿ ಎನ್ಎಸ್ಸಿಯಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಲಿಸ್ಟ್ ಆಗಿದ ತಕ್ಷಣ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 10%ನ ಲೋವರ್ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಿಲ್ 43%ನ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಈಗಲೂ ಕೂಡ 33%ನ ಲಿಸ್ಟಿಂಗ್ ಗೇನ್ಸ್ ಇದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ತಗೋಬಹುದು. ಲಾಂಗ್ ಟರ್ಮ್‌ನ ವ್ಯೂ ಇದ್ರೆ ಸ್ವಲ್ಪ ಶೇರ್ಸ್‌ಗಳನ್ನ ಕಂಟಿನ್ಯೂ ಮಾಡಬಹುದು. ಮಿಕ್ಕಿರುವಂತ ಶೇರ್ಸ್‌ಗಳಲ್ಲಿ ಪ್ರಾಫಿಟ್ ತಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗತ್ತೆ.
ಹೆಕ್ಸಗನ್ ನ್ಯೂಟ್ರಿಷನ್‌ನ ಐಪಿಒ ಅಲಾಟ್‌ಮೆಂಟ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನೋಡೋದಕ್ಕೆ ಸಿಗುತ್ತೆ. ₹3 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಪ್ರತಿ ಲಾಟ್‌ನ ಮೇಲೆ ₹1,000 ಅಷ್ಟು ಪ್ರಾಫಿಟ್ ಅನ್ನ ಈಗ ಎಕ್ಸ್‌ಪೆಕ್ಟ್ ಮಾಡಬಹುದಾಗಿದೆ. ಸೊ ನೋಡಬೇಕಾಗುತ್ತೆ ಈ ಒಂದು ಐಪಿಒನಲ್ಲಿ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಎಚ್‌ಎನ್‌ಐ ಹಾಗೇನೇ ರಿಟೇಲ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕ್ಯೂಐಬಿ ಕ್ಯಾಟಗರಿಯಲ್ಲಿ ಎಕ್ಸ್‌ಪೆಕ್ಟೇಷನ್ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ ಬಂದಿರಲಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.